ನಮ್ಮ ಏರಿಯಾದಲ್ಲಿ ನಾನು ತಮಟೆಗೆ ಸ್ಟೆಪ್ ಹಾಕಿಲ್ಲ ಅಂದ್ರೆ ಗಣೇಶನ ನೀರಿಗೆ ಬಿಡಲ್ಲ ಗೊತ್ತಾ? ಓಹೋ, ಇವಾಗ ನಮ್ಮಿಬ್ರಲ್ಲಿ ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರಂತ ನೋಡೋಣವಾ? ಸರಿ, ಅದಕ್ಕೇನು, ನೋಡೇ ಬಿಡೋಣ. ಸರಿ, ಹಾಗಿದ್ರೆ ನಾವಿಬ್ರು ಸೇರಿ ನಮ್ಮ ಮನೆಯವ್ರ ಮುಂದೆ ಕಾಂಪಿಟೇಷನ್ ಮಾಡೋಣ. ಯಾರು ಒಳ್ಳೆ ಡ್ಯಾನ್ಸರ್ ಅಂತ ಗೊತ್ತಾಗತ್ತೆ. ಏನು, ಮನೆಯವ್ರ ಮುಂದೆನಾ? ಅವೆಲ್ಲ ಆಗಲ್ಲ. ಸರಿ, ಸುಮ್ನೆ ಸೋತೆ ಅಂತ ಒಪ್ಕೊಂಬಿಡು. ಏನು ಸೋಲೋದಾ? ಈ ಕೃಷ್ಣನ್ ಜೀವನದಲ್ಲಿ ಸೋಲೋ ಮಾತೇ ಇಲ್ಲ. ಓ ಹೌದಾ? ಸರಿ, ಹಾಗಾದ್ರೆ ನಮ್ಮ ಮನೆಯವ್ರ ಮುಂದೆ ಹೋಗಿ ಡ್ಯಾನ್ಸ್ ಮಾಡೋಣ. ಆಗ ನಮ್ಮಿಬ್ರಲ್ಲಿ ಬೆಸ್ಟ್ ಡ್ಯಾನ್ಸರ್ ಯಾರು ಅಂತ ಅವರೇ ಹೇಳ್ತಾರೆ. ಓಕೆ, ಡೀಲ್. ಅಯ್ಯೋ, ನಾನು ಡ್ಯಾನ್ಸ್ ಮಾಡೋ ತನಕ ಇವಳು ನನ್ನನ್ನು ಬಿಡಲ್ಲ ಅನ್ಸುತ್ತೆ. ಏನಪ್ಪ ಮಾಡೋದೀಗ? ಅಯ್ಯಯ್ಯೋ, ನಾನ್ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ಬಿಟ್ರ? ಒಂದ್ ವೇಳೆ ಹಾಗಾಗಿದ್ರೆ ಏನಪ್ಪ ಮಾಡೋದು? ಇಲ್ಲೊಬ್ಳೆ ನಿಂತ್ಕೊಂಡು ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಸುಮ್ನೆ ನಿಂತಿದ್ದೆ. ಅಮ್ಮ ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ಯಾ ಅಲ್ವಾ? ಬೇಜಾರ್ ಮಾಡ್ಕೋಬೇಡ, ನಾವೆಲ್ಲ ಇಲ್ವಾ? ಎಲ್ರೂ ಕೆಳಗಡೆ ಇದ್ದಾರೆ, ನೀನು ಬಾ. ನನ್ನ ಅದೃಷ್ಟ, ಸದ್ಯ ಏನು ಕೇಳಿಸ್ದೆ ಬಚಾವಾದೆ. ಮಾಯಾ, ಇನ್ನೂ ಅಲ್ಲೇ ನಿಂತಿದ್ಯಾ? ಬಾ ಬೇಗ. ಬಂದೆ. ಕೊನೆ ಕ್ಷಣದಲ್ಲಿ ಗೃಹ ಪ್ರವೇಶ ಇಟ್ಕೊಂಡಿದ್ವಿ. ಹೇಗಾಗುತ್ತೋ ಏನು ಅಂತ ಭಯ ಆಗಿತ್ತು. ಸದ್ಯ ಎಲ್ಲ ಚೆನ್ನಾಗಾಯ್ತು. ಕಾರ್ಯಕ್ರಮ ಎಲ್ಲ ತುಂಬಾ ಚೆನ್ನಾಗೈತಲ್ಲ. ಪೂಜೆ, ಪುನಸ್ಕಾರ, ಅತಿಥಿ ಸತ್ಕಾರ, ಊಟ, ಉಪಚಾರ ಎಲ್ಲ ತುಂಬಾ ಚೆನ್ನಾಗಿತ್ತು. ಹೌದೌದು, ಊಟ ಅಂತೂ ಅದ್ಭುತವಾಗಿತ್ತು. ಆಹಾ, ನೀವ್ ಬಿಡಿ, ಊಟ ಒಂದ್ ಚೆನ್ನಾಗಿದ್ರೆ ನನ್ನೇ ಯಾರು ಅಂತ ಕೇಳ್ತೀರಾ? ಇವ್ರಾಡೋ ನವರಂಗಿ ಆಟ ನೋಡಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಇದನ್ನೆಲ್ಲ ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲಪ್ಪ. ದೇವಕಿ ಅವರೇ, ನೀವೆಲ್ಲ ಇಷ್ಟು ದಿನ ನಮ್ಮ ಮನೇಲಿದ್ದು ನಮ್ಗೆಲ್ಲ ಅಭ್ಯಾಸ ಆಗೋಗಿತ್ತು. ಇವಾಗ ನೀವು ಬೇರೆ ಮನೆ ಮಾಡಿದ್ದು ನಮ್ಗೆ ಯಾರಿಗೂ ಒಂಚೂರು ಇಷ್ಟ ಇಲ್ಲ ಗೊತ್ತಾ? ಎಷ್ಟು ಬೇಜಾರಾಗ್ತಿದೆ. ನಮ್ಗಿದನ್ನ ಒಪ್ಕೊಳ್ಳೋಕೆ ಇನ್ನೂ ಸಮಯ ಬೇಕಾಗತ್ತೆ. ನೀವೇನ್ ತುಂಬಾ ದೂರ ಇದ್ದೀರಾ? ಹತ್ರದಲ್ಲೇ ತಾನೇ ಇದ್ದೀರಾ? ಪಕ್ಕದಲ್ಲಿದೆ, ಆದ್ರೂ ನಮ್ಮ ಮನೇಲಿ ಇದ್ದಾಗ ಆಗತ್ತೆ. ಈಗೇನು, ನಿಮ್ಗೆ ನಮ್ಮನ್ನ ನೋಡ್ಬೇಕು ಅನ್ಸ್ದಾಗ ನಮ್ಮ ಮನೆಗ್ ಬನ್ನಿ, ನಮ್ಗೆ ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ಸ್ದಾಗ ನಿಮ್ ಮನೆಗ್ ಬರ್ತೀವಿ, ಆಯ್ತಲ್ಲ? ಅವ್ರನ್ನ ಬಿಡಕ್ ನಾವ್ ಹೋಗೋಣ, ನಮ್ಮನ್ನ ಬಿಡಕ್ ಹಲೋ ಹಲೋ ಹಲೋ, ಎಲ್ರು ಇಲ್ಲಿ ಕೇಳಿಸ್ಕೊಳ್ಳಿ. ನಾನು ನಿಮ್ ಎಲ್ರಿಗೂ ಒಂದ್ ವಿಷಯ ಹೇಳ್ಬೇಕು. ಏನ್ ವಂಶಿ ಅದು? ಎಲ್ರು ಇಲ್ಲೇ ಇದೀವಲ್ಲ, ಇಲ್ಲೇ ಹೇಳು ಏನು ಅಂತ. ಅದನ್ನ ಇಲ್ಲೆಲ್ಲ ಹೇಳಕ್ಕಾಗಲ್ಲ, ಅದು ಸರ್ಪ್ರೈಸ್. ಎಲ್ರು ಆ ಕಡೆ ಬನ್ನಿ, ಆಗ ಹೇಳ್ತೀನಿ. ಬನ್ನಿ 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 ಬೇಗ. ಇದೇನ್ ಮೂರ್ತಿ ಸರ್ಪ್ರೈಸು? ಗೊತ್ತಿಲ್ಲ ಯಜಮಾನ್ರೆ, ನಡೀರಿ ನೋಡೋಣ. ನಡಿಯಪ್ಪ. ಏನೇ ವಂಶಿ ಇದೆಲ್ಲ? ಅಮ್ಮ ಒಂದ್ ನಿಮಿಷ ಇರಿ. ಹಾಯ್ ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ಅಪ್ಪ ಅಮ್ಮ, ಅತ್ತೆ ಮಾವ, ಅಕ್ಕ ಬಾವ, ಅಣ್ಣ ಅಕ್ಕೆ, ನಿಮ್ ಎಲ್ರಿಗೂ ಇವತ್ತೊಂದು ಸರ್ಪ್ರೈಸ್ ಇದೆ. ಆ ಸರ್ಪ್ರೈಸ್ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವೆಲ್ಲರೂ ಈಗ ಕುತ್ಕೋಬೇಕು. ಕುತ್ಕೊಳ್ಳಿ ಕುತ್ಕೊಳ್ಳಿ. ನಮ್ಮನೆ ಗೃಹ ಪ್ರವೇಶ ನೆನ್ಪಲ್ಲಿ ಉಳಿಬೇಕು ಅಂತ ನಾವಿಬ್ರು ಸೇರ್ಕೊಂಡು ಒಂದ್ ಪ್ಲಾನ್ ಮಾಡಿದೀವಿ. ಆ ಪ್ಲಾನ್ ಏನು ಅಂತ ಗೆಸ್ ಮಾಡಿ ನೋಡೋಣ. ಏನು, ಯಾವ್ದಾದ್ರೂ ಬೇಕರಿಯಿಂದ ಸ್ವೀಟು ಅಂತ ಏನಾದ್ರೂ ತರಿಸ್ತಾ ಇದ್ದೀರಾ? ನಿಮಗ್ ಬರೀ ಸ್ವೀಟೇ ಚಿಂತೆ, ಸುಮ್ನಿರಿ. ನಾನು ಹೇಳ್ತೀನಿ. ನಮ್ಗೆಲ್ಲ ರೇಷ್ಮೆ ಸೀರೆ ಮತ್ತೆ ಇವ್ರಿಗೆಲ್ಲ ರೇಷ್ಮೆ ಪಂಚೆ ತಂದಿದ್ದೀರಾ ಅಲ್ವಾ? ನಾವಿಬ್ರು ನಿಮ್ಗೆ ಸೇಲ್ಸ್ ಗರ್ಲ್ಸ್ ತರ ಕಾಣ್ತೀವಾ? ತರ್ಲೆ, ಸುಮ್ನೆ ಇರೆ. ಆ ಸರ್ಪ್ರೈಸ್ ಏನು ಅಂದ್ರೆ ನಾವಿಬ್ರು ಸೇರ್ಕೊಂಡು ಮನೋರಂಜನೆ ಕಾರ್ಯಕ್ರಮ ಪ್ಲಾನ್ ಮಾಡಿದೀವಿ. ಗಿರಿ, ಪ್ಲೇ ದ ಮ್ಯೂಸಿಕ್. ಯಾ. Giddy bitty giddy life wish me. Giddy giddy kaya kaya pop pop pop.